ಮನೆಯಲ್ಲಿ ದೇವರನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು? ಎಷ್ಟು ಬಾರಿ ಪೂಜಿಸಿದರೆ ಒಳ್ಳೆಯದು? ಪೂಜೆ ಮಾಡುವಾಗ ತಪ್ಪದೆ ಈ ನಿಯಮಗಳನ್ನು ಅನುಸರಿಸಲೇಬೇಕು. ಹಿಂದೂ ಧರ್ಮಗ್ರಂಥಗಳಲ್ಲಿ ಪೂಜೆಗೆ ಕೆಲವು ವಿಶೇಷ ನಿಯಮಗಳನ್ನು ಮಾಡಲಾಗಿದೆ. ಈ ನಿಯಮಗಳನ್ನು ಅನುಸರಿಸುವುದು ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. ಪೂಜೆಯ ವಿಚಾರದಲ್ಲಿ ನಾವು ಅನೇಕ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ನಾವು ಪೂಜೆ ವಿಚಾರದಲ್ಲಿ ಮಾಡುವ ತಪ್ಪುಗಳು ನಮಗೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ದೇವರನ್ನು ದಿನಕ್ಕೆ ಎಷ್ಟು ಬಾರಿ ಪೂಜಿಸಬೇಕು? ಸನಾತನ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಪ್ರತಿ ಮನೆಯಲ್ಲೂ ಕೆಲವು ದೇವತೆಗಳನ್ನು ಪೂಜಿಸಲಾಗುತ್ತದೆ. ದೈನಂದಿನ ಪೂಜೆಯನ್ನು ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವುದಿಲ್ಲ. ಇದು ಮನೆಯ ವಾತಾವರಣವನ್ನು ಉತ್ತಮವಾಗಿರಿಸುತ್ತದೆ ಎಂದು ನಂಬಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವರನ್ನು ದಿನಕ್ಕೆ 5 ಬಾರಿ ಪೂಜಿಸಬೇಕು. ಹಾಗೆಯೇ ನೀವು ಪೂಜಿಸುವ ಸಮಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಪೂಜೆಯ ಸಮಯವು ಋತುವಿನಿಂದ ಋತುವಿಗೆ ಬದಲಾಗಬಹುದು. ಒಟ್ಟಿನಲ್ಲಿ ಯಾವ ಸಮಯದಲ್ಲಿ ಪೂಜಿಸಬೇಕು? ಸ್ನಾನ ಮಾಡದೆ ದೇವರನ್ನು ಪೂಜಿಸಬಹುದೇ? ಸಂಜೆ ಪೂಜೆಯ ನಿಯಮಗಳು ಯಾವುವು? ಇವುಗಳ ಕುರಿತು ಒಂದಿಷ್ಟು ತಿಳಿಯೋಣ ಬನ್ನಿ. ಪೂಜೆಗೆ ಸರಿಯಾದ ಸಮಯ. ಭಗವಂತನನ್ನು ಸ್ಮರಿಸಲು ಯಾವುದೇ ನಿಗದಿತ ಸಮಯವಿಲ್ಲ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನೀವು ಬಯಸಿದಾಗ ಅವನಿಗೆ ಪೂಜಿಸಬಹುದು. ಆದರೆ ಧರ್ಮಗ್ರಂಥಗಳು ದೇವರ ಆರಾಧನೆಯ ಸಮಯವನ್ನು ಹೇಳುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಮುಂಜಾನೆ 4:30ರಿಂದ 5ರವರೆಗೆ ಮೊದಲ ಪೂಜೆಯನ್ನು ಮಾಡಬೇಕು. ಎರಡನೇ ಪೂಜೆಯನ್ನು ಬೆಳಗ್ಗೆ 9 ಗಂಟೆಗೆ ಮಾಡಬೇಕು ಮತ್ತು ಮಧ್ಯಾಹ್ನದ ಪೂಜೆಯನ್ನು ಮಧ್ಯಾಹ್ನ 12 ಗಂಟೆಗೆ ಮಾಡಬೇಕು. ಸಂಜೆ ಪೂಜೆಯನ್ನು 4:30ರಿಂದ 6ರ ಒಳಗೆ ಹಾಗೂ ರಾತ್ರಿ ಪೂಜೆ 9 ಗಂಟೆಗೆ ಮಾಡಬಹುದು. ಸಂಜೆ ಪ್ರಾರ್ಥನೆಗೆ ಸೂಕ್ತ ಸಮಯ. ಪೂಜೆಯ ಸಮಯ ಬೆಳಿಗ್ಗೆ ಅಥವಾ ಸಂಜೆಯಾಗಿರಬಹುದು. ಹಿಂದೂ ಧರ್ಮದಲ್ಲಿ ದಿನಕ್ಕೆ 5 ಬಾರಿ ದೇವರು ಮತ್ತು ದೇವತೆಗಳನ್ನು ಪೂಜಿಸುವುದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಸಂಜೆಯ ಬಗ್ಗೆ ಮಾತನಾಡುವುದಾದರೆ ಸೂರ್ಯಾಸ್ತದ 1 ಗಂಟೆ ಮೊದಲು ಮತ್ತು ಸೂರ್ಯಾಸ್ತದ ನಂತರ 1 ಗಂಟೆ ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ. ಸಂಜೆ ಪೂಜೆಯನ್ನು ಎಂದಿಗೂ ರಾತ್ರಿಯಲ್ಲಿ ಮಾಡಬಾರದು. ಹಾಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಬಹುದು. ಸ್ನಾನ ಮಾಡದೆ ಪೂಜೆ ಮಾಡಬಹುದು. ಒಬ್ಬ ವ್ಯಕ್ತಿಯು ಯಾವುದೇ ಕಾರಣದಿಂದ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಅವನು ಭಕ್ತಿ ಮತ್ತು ಪೂಜಾ ಶುದ್ಧತೆಯನ್ನು ಹೊಂದಿರಬೇಕು. ನೀವು ಮಾನಸಿಕ ಪೂಜೆ ಮಾಡುತ್ತಿದ್ದರೆ ಅಥವಾ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಅದಕ್ಕಾಗಿ ಸ್ನಾನ ಮಾಡಲು ಯಾವುದೇ ಒತ್ತಾಯವಿಲ್ಲ. ನೀವು ಸ್ನಾನ ಮಾಡದೆ ಎಲ್ಲಿಯಾದರೂ ದೇವರ ಮೇಲೆ ಮಾನಸಿಕ ಪೂಜೆ ಮತ್ತು ಧ್ಯಾನ ಮಾಡಬಹುದು. ಸಂಜೆ ಪ್ರಾರ್ಥನೆಯ ನಿಯಮಗಳು. ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ಶಂಖ ಅಥವಾ ಗಂಟೆಗಳನ್ನು ಬಾರಿಸುವುದನ್ನು ತಪ್ಪಿಸಿ. ಸೂರ್ಯಾಸ್ತದ ನಂತರ ದೇವರು ಮತ್ತು ದೇವತೆಗಳು ಮಲಗುತ್ತಾರೆ ಎಂದು ನಂಬಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶಂಖ ಅಥವಾ ಗಂಟೆ ಬಾರಿಸುವುದು ಅವರ ವಿಶ್ರಾಂತಿಗೆ ಭಂಗ ತರಬಹುದು. ಎರಡನೇದಾಗಿ, ಸಂಜೆ ಪೂಜೆ ಮಾಡುವಾಗ ದೇವರಿಗೆ ಹೂಗಳನ್ನು ಅರ್ಪಿಸುವುದನ್ನು ತಪ್ಪಿಸಿ. ಧರ್ಮ ಗ್ರಂಥಗಳ ಪ್ರಕಾರ ಸಂಜೆ ಹೂಗಳನ್ನು ಕತ್ತರಿಸುವುದು ಶುಭವಲ್ಲ. ಹಾಗೆ ಮಾಡುವುದರಿಂದ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸೂರ್ಯಾಸ್ತದ ನಂತರ ತುಳಸಿಯನ್ನು ಸ್ಪರ್ಶಿಸುವುದನ್ನು ಸಹ ನಿಷೇಧಿಸಲಾಗಿದೆ. ಆದ್ದರಿಂದ ಪೂಜೆಯ ಸಮಯದಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸಬಾರದು. ಇದನ್ನು ಮಾಡುವುದರಿಂದ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ಉಪಯುಕ್ತವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.